ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಫಿಲ್ಮ್ ತುಂಬ ಚೆನ್ನಾಗಿದೆ. ಒಂದು ಅಪ್ಪ ಮತ್ತು ಮಗಳು ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯೂಶ್ವಲಿ ಬೇರೆ ಫಿಲಮ್ಸಲ್ಲಿ ಒಂದು ಮಗು ಬೇರೆ ಅಮ್ಮನ ಪೇರ್ ಮಾಡಿ ನೋಡಿದ್ದೀವಿ, ಬಟ್ ಇದರಲ್ಲಿ ಮಗು ಮತ್ತು ಅಪ್ಪನ ಇರೋ ಬಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಬೇರೆ ಅಮ್ಮ ಬೇಕೇ ಬೇಕು ಅಂತ ಒಂದು ರೂಲ್ ಇಲ್ಲ, ಅದನ್ನು ಚೆನ್ನಾಗಿ ಎದ್ದು ತೋರಿಸಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಅದು ಕೃಷ್ಣನ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಮಗು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ನಾವು ಥರ್ಡ್ ಲವ್ ಮಾಕ್ಟೇಲ್ 3 ಅಂದರೆ ಹೆಂಗಿರುತ್ತೆ ಅಂತ ಅಂದ್ಕೊಳ್ತಿದ್ವಿ. ತುಂಬ ಎಮೋಷ್ನಲಿ ಆ್ಯಂಡ್ ತುಂಬ ಚೆನ್ನಾಗಿ ಕಥೆನ ಬಿಲ್ಡ್ ಮಾಡಿದ್ದಾರೆ. ಐ ಥಿಂಕ್ ಎವ್ರಿ ಒನ್ ಫ್ಯಾಮಿಲಿ ಜೊತೆಗೆ ಬಂದು ನೋಡುವಂತಹ ಸಿನಿಮಾ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಈ ಥರ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬಂದು ಅಂತೂ ತುಂಬ ವರ್ಷಗಳೇ ಆಗಿದೆ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬ ಎಮೋಷ್ನಲ್ ಆಗಿ ಚಿಕ್ಕ ಮಕ್ಕಳು ಸಹ ನೋಡೋ ಥರ ಮಾಡಿದ್ದಾರೆ ಮೂವಿ ಅನ್ನೋದು ತುಂಬ ಚೆನ್ನಾಗಿದೆ. ಎಲ್ಲರೂ ಕ್ಯಾರೆಕ್ಟರ್ಸ್, ಸ್ಟೋರಿ ಲೈನ್, ಈಚ್ ಒನ್ ಇಸ್ ಲೈಕ್ ಫ್ಯಾಬ್ಯುಲಸ್. ಸೊ ಮನೆಯವ್ರು ಎಲ್ಲರೂ ಒಟ್ಟಿಗೆ ಬಂದು ಖಂಡಿತ ನೋಡಿ. ಅಮೇಝಿಂಗ್ ಮೂವಿ. ಸೊ ಮೂವಿ ತುಂಬ ಚೆನ್ನಾಗಿತ್ತು. ಹೈಲಿ ರೆಕಮೆಂಡ್ ಟು ಎವ್ರಿ ಒನ್ ಟು ವಾಚ್ ವಿತ್ ದೇರ್ ಫ್ಯಾಮಿಲಿ. ತುಂಬ ಚೆನ್ನಾಗಿರೋ ಮೂವಿ. ಕನ್ನಡದಲ್ಲಿ ಅಂತೂ ಎಷ್ಟೊಂದು ದಿನ ಆದಮೇಲೆ ಇಷ್ಟು ಚೆನ್ನಾಗಿರೋ ಮೂವಿ ಬಂದಿದೆ. ಸೊ ಪ್ಲೀಸ್ ಹೋಗಿ. ಹಾಗೆ ಇಟ್ಸ್ ವೆರಿ ಇಮೋಷ್ನಲ್, ಇಟ್ಸ್ ವೆರಿ ಹಾರ್ಟ್ ಫೆಲ್. ಸೊ ಎಲ್ಲರೂ ನೋಡಿ ಫ್ಯಾಮಿಲಿ ಜೊತೆ. ಇಟ್ಸ್ ವೆರಿ ವೆರಿ ನೈಸ್. ಸಿನಿಮಾ ತುಂಬ ಚೆನ್ನಾಗಿತ್ತು. ಡಾರ್ಲಿಂಗ್ ಕೃಷ್ಣ ಅವರು ಕ್ರಿಯೇಟಿವಿಟಿನ ಭಾಳ ಚೆನ್ನಾಗಿ ಯಾರು ಎಕ್ಸ್ಪೆಕ್ಟ್ ಮಾಡಲಾರದ ರೀತಿಯಲ್ಲಿ ಥರ್ಡ್ ಪಾರ್ಟ್ ಮಾಡಿದ್ದಾರೆ. 1, 2 ನೋಡಿದ್ರಲ್ಲ, 3ನೇದು ನೋಡಲೇಬೇಕು. ಇದು ಫ್ಯಾಮಿಲಿ ಸಮೇತ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಕ್ರಿಯೇಟಿವ್, ವೆರಿ ನೈಸ್. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ಬರೀ ಡೈರೆಕ್ಷನ್ ಒಂದೇ ಮುಖ್ಯ ಅಲ್ಲ, ಅದರದ್ದು ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರು ಅವರು ಆಯ್ಕೆ ಮಾಡ್ಕೊಂಡಿರೋದು ಹೇಗಿದೆ ಅಂದರೆ, ಅವರು ಡೈರೆಕ್ಷನ್ ಮಾಡಿರೋ ಅಂತಹ ಲೈನ್ಸ್ಗಳಿಗೆ ತುಂಬ ಸೂಟ್ ಆಗುತ್ತೆ. ಈ ಮೂವಿನ ಈ ಗೋಪಾಲನ್ ಆರ್ಕೇಡ್ ಮಾಲಲ್ಲಿ ನೋಡೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು. ಅದ್ರ ಜೊತೆಗೆ ಇವತ್ತು ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಕೃಷ್ಣ ಅವರು ಇಬ್ಬರು ಇರೋದ್ರಿಂದ, ಮಿಲನ ಅವರು ಇರೋದ್ರಿಂದ ತುಂಬ ಶೋಭೆ ಆಯಿತು ಅನಿಸುತ್ತೆ ಈ ಶೋ ಇವತ್ತಿದ್ದು. ನಮಸ್ತೆ. ಐ ಥಿಂಕ್ ಈ ಸ್ಟೋರಿ ಲೈನ್ ಹೇಳಬೇಕಂದ್ರೆ ಒಂದು ಲ್ಯಾಗ್ ಇರಲಿಲ್ಲ, ಒಂದು ಪಾಸ್ ಇರಲಿಲ್ಲ, ಎಲ್ಲೂ ಮೂಮೆಂಟಲ್ಲಿ ಬ್ರೇಕ್ ಆಯಿತು, ಒಂದು ಬೋರ್ ಆಯಿತು, ಬೋರ್ ಎಲಿಮೆಂಟ್ ಇರಲಿಲ್ಲ. ಆ ಸ್ಟೋರಿ ಲೈನ್ ತೊಗೊಂಡೋಗಿದ್ದ ರೀತಿ, ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡಿಸಿದ ರೀತಿ, ಐ ಥಿಂಕ್ ಕನ್ನಡದಲ್ಲಿ ಓಮ್ ಆದಮೇಲೆ ನಾನು ನೋಡ್ತಿರೋ ಮೂವಿಯಲ್ಲಿ ಯಾರ್ದೂ ತಪ್ಪಿಲ್ಲ, ಆದರೆ ಎಲ್ಲರೂ ಸಫರ್ ಆಗ್ತಿರೋ ಮೂವಿ ಇದೆ ಅನಿಸುತ್ತೆ. ಯಾರೂ ತಪ್ಪು ಮಾಡಿರಲಿಲ್ಲ, ಎಲ್ಲೂ ಯಾರ್ದು ಏನೂ ಮಿಸ್ಟೇಕ್ ಇಲ್ಲ, ಆದರೆ ಎವ್ರಿ ಒನ್ ವರ್ ಇಮೋಷ್ನಲ್. ಈ ಥರ ಸ್ಟೋರಿ ಲೈನ್ ತೊಗೊಂಡೋಗಿದ್ದು ತುಂಬ ಅಪರೂಪ. ಆ್ಯಂಡ್ ವೆಲ್ ಡನ್ ಟು ದ ಡೈರೆಕ್ಷನ್ ಟೀಮ್. Yeah, it was a great movie. We enjoyed a lot. Thank you. 3 ಇಯರ್ಸಿಂದ ವೆಯ್ಟ್ ಮಾಡಿದ್ವಿ ಫಿಲಮ್ಗೋಸ್ಕರ. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ಒಂದೇ ಒಂದು ಬೇಜಾರು ಏನು ಅಂದರೆ, ಸ್ಟಾರ್ಟಿಂಗ್ 10-15 ಮಿನಿಟ್ಸ್ ನೋಡೋಕ್ಕಾಗಿಲ್ಲ, ಯಾಕಂದರೆ ಲೇಟಾಗಿ ಬಂದೆ, ಅದಕ್ಕೆ ನೋಡೋಕ್ಕಾಗಿಲ್ಲ. ಪಕ್ಕಾ 100 ಡೇಸ್ ಅಂತೂ ಬಂದೇ ಬರುತ್ತೆ ಫಿಲಮ್. ತಿರ್ಗಾ ನಾಳೆನೂ ಬರ್ತೀನಿ, ಆ ಸ್ಟಾರ್ಟಿಂಗ್ ಪೋರ್ಷನ್ ಕಂಪ್ಲೀಟಾಗಿ ನೋಡ್ತೀನಿ. ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಪಾರ್ಟ್ 1, ಪಾರ್ಟ್ 2 ನೋಡಿದಾಗ ಹ್ಯಾಪಿ ಎಂಡಿಂಗ್ ಇರೋದೇ ಇಲ್ಲ ಆದಿ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದು. ಬಟ್ ಪಾರ್ಟ್ 3 ಸ್ಯಾಟಿಸ್ಫೈ ಆಯಿತು, ಖುಷಿ ಆಯಿತು. ಇದು ಗೋಪಾಲನ್ ಆರ್ಕೇಡ್ ಮಾಲು. ಸೌಂಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿದೆ. ಫಿಲಮ್ ತುಂಬ ಚೆನ್ನಾಗಿತ್ತಮ್ಮ. ತುಂಬ ಫಸ್ಟ್ ಹಾಫು ಕೂಡ ತುಂಬ ಚೆನ್ನಾಗಿದೆ. ಇಟ್ ವಾಸ್ ಫುಲ್ ಆಫ್ ಕಾಮಿಡಿ. ಸೆಕೆಂಡ್ ಹಾಫಲ್ಲೂ ಅಷ್ಟೇ ಕಾಮಿಡಿ ಪ್ಲಸ್ ಎಮೋಷನ್. ತುಂಬ ಮೂವೀಸ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಕನ್ನಡದಲ್ಲಿ ಈ ಥರ ಮೂವಿಗಳು ಬರೋದು ತುಂಬ ಅಪರೂಪ, ಬಟ್ ತುಂಬ ಚೆನ್ನಾಗಿದೆ, ನೋಡಿ. ಸರ್ ಫಿಲಮ್ ನೋಡೋಂಥ ಮೂವಿನ ಎಷ್ಟು ಚೆನ್ನಾಗಿರೋ ಮೂವಿ ಮಾಡಲಿ ಅಂತ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಗ್ಗಿ ಅವ್ರು ಬಂದಿದ್ದು ಚೆನ್ನಾಗಿರ್ತಾ ಇತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ಇವಾಗ ಎಲ್ಲ ಬರೀ ಆ್ಯಕ್ಷನ್ ಮೂವೀಸ್ ಎಲ್ಲ ಪ್ಯಾನ್ ಇಂಡಿಯಾದಲ್ಲಿ ಬರ್ತಿದೆ. ಈ ಥರ ಮೂವಿ ಆ್ಯಕ್ಚುಲಿ ಪ್ಯಾನ್ ಇಂಡಿಯಲ್ಲಿ ಬರಬೇಕು. ಲೈಕ್ ಎಮೋಷನಲ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲದರಲ್ಲೂ ಇದೆ. ಸೊ ಈ ಥರ ಮೂವೀಸ್ ಪ್ಯಾನ್ ಇಂಡಿಯಲ್ಲಿ ಬಂದರೆ ಮೇ ಬಿ ನಮ್ಮ ಇಂಡಸ್ಟ್ರಿ ಇನ್ನೂ ಮೇಲ್ ಬರುತ್ತೆ. ಸೂಪರ್ ಮೂವಿ. ನಾನು ಮತ್ತು ನನ್ನ ಮಗ ಇಬ್ಬರೂ ಫುಲ್ ಎಂಜಾಯ್ ಮಾಡಿದ್ವಿ. ಕಾಮಿಡಿ ಆಗಲಿ, ಅದರ ಎಮೋಷನ್ಸ್ ಆಗಲಿ, ನಾನು ಮತ್ತು ನನ್ನ ಮಗ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ಮೂವಿನ. ವೆರಿ ಗುಡ್ ಮೂವಿ. ಡಾರ್ಲಿಂಗ್ ಕೃಷ್ಣ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆ ಮಗುದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಸಪೋರ್ಟಿಂಗ್ ರೋಲ್ಸ್ ಮಾಡಿರೋ ಕ್ಯಾರೆಕ್ಟರ್ಗಳದ್ದು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಏನು ಹೇಳ್ತೀವಿ ಪುಟ್ಟ? ಓಕೆ, ಥ್ಯಾಂಕ್ ಯು. ಈ ಜಾನರ್ನ ತುಂಬ ಮಿಸ್ ಮಾಡ್ಕೊಂಡಿತ್ತು. ಲವ್ಡ್ ಎವ್ರಿ ಬಿಟ್ ಆಫ್ ದ ಮೂವಿ. ಆಸಮ್, ಚೆನ್ನಾಗಿತ್ತು, ವೆರಿ ನೈಸ್. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.